ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವಂಥ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎನ್ನುವಂಥ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಹೆಚ್ಕೆಲ 22:30. ದೇವರ ವಾಕ್ಯ ಹೇಗೆ ಹೇಳ್ತದೆ: ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಹುಡುಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆ ಸೇವೆಯಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡವರು ಮತ್ತು ಪ್ರಾರ್ಥನೆಗಾಗಿ ಕೂಟಗಳನ್ನ ಏರ್ಪಡಿಸುವಂಥ ಸಂದರ್ಭಗಳನ್ನು ನಾವು ಗಮನಿಸುವಾಗ ಇತ್ತೀಚಿನ ವರ್ಷಗಳಲ್ಲಿ ಕೆಲವಾರು ವರ್ಷಗಳಿಂದ ಕೆಲವೊಂದು ಪದಗಳು ನಮಗೆ ಬಹಳ ಚಿರಪರಿಚಿತ. ಅದರಲ್ಲಿ ಒಂದು ಪೌಳಿ ಒಡಕಿನ ಪ್ರಾರ್ಥನೆ. ಒಂದು ವೇಳೆ ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್, ಒಂದು ಅಂತರದ ನಡುವೆ ನಿಲ್ಲುವಂಥದ್ದು, ಒಂದು ಒಡಕಿನ ನಡುವೆ ನಿಲ್ಲುವಂಥದ್ದು. ಹಾಗಾಗಿ ಪೌಳಿ ಒಡಕಿನ ಪ್ರಾರ್ಥನೆ ಇದೆಲ್ಲಿಂದ ಬಂತು? ನಾವೀಗ ಓದಿದಂಥ ವಚನ ಭಾಗದಿಂದ ಬಂತು. ಈ ಭಾಗದಲ್ಲಿ ದೇವರು ತನಗಿರುವ ಕೊರತೆಯನ್ನು ಆತನು ಮಾತನಾಡ್ತಿದ್ದಾನೆ. ಎಂತಹ ವಿಷಯ? ಒಂದು ವೇಳೆ ಹೆಚ್ಕೆಲ 22ನೇ ಅಧ್ಯಾಯದ 23ನೇ ವಚನದಿಂದ ಓದ್ತಾ ಬರುವಾಗ ಹೇಗೆ ದೇಶದ ನಾನಾ ವಿಧವಾದ ಜನರು ಹೇಗೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾ ಬಂದಿದ್ದಾರೆ. ಪಾಪ ಮಾಡುತ್ತಾ ಬರುವಾಗ ದೇವರ ಕೋಪವು ಅಲ್ಲಿ ಉಂಟಾಗ್ತದೆ. ಅಥವಾ ನಮಗೆ ಅರ್ಥವಾಗಲಿ, ಪಾಪ ನಡೆಯುವಂಥ ಪ್ರತಿ ಸ್ಥಳದಲ್ಲಿ ಜನರು ತಮಗೆ ಅರಿವಿಲ್ಲದೆ ತಮ್ಮ ಮೇಲೆ ದೇವರ ಕೋಪವನ್ನು ಎಳೆಕೊಳ್ತಾರೆ. ದೇವರ ಕೋಪವನ್ನು ಎಳೆಕೊಳ್ಳುವುದರಿಂದ ಅಲ್ಲಿ ದೇವರ ನ್ಯಾಯ ತೀರ್ಪು ಬರ್ತದೆ. ದೇವರ ನ್ಯಾಯ ತೀರ್ಪು ಬರುವಾಗ ಪಾಪದಿಂದ ಉಂಟಾದ ದೇವರ ಕೋಪದಿಂದ ಅಲ್ಲಿ ಜನರ ಮೇಲೆ ಶಾಪ ಬರ್ತದೆ. ಅದು ದೇವರ ಕೋಪದ ಪ್ರದರ್ಶನ. ಅದು ಹಾಗಾದರೆ ಜನರು ತಮ್ಮ ಮೇಲೆ ದೇವರ ಕನಿಕರಕ್ಕೆ ಬದಲಾಗಿ ದೇವರ ಕೋಪವನ್ನು ಎಳ್ಕೊಳ್ಳುವಾಗ ಅದು ದೇವರನ್ನು ಸಂತೋಷಪಡಿಸುವುದಿಲ್ಲ. ಇಲ್ಲಿ ದೇವರು ಕೋಪ ತೋರಿಸಲಿಕ್ಕೆ ಆತನಿಗೆ ಸಾಧ್ಯವಿದ್ದರೂ, ದೇವರಿಗೆ ಕೋಪವನ್ನು ತೋರಿಸಲಿಕ್ಕೆ ಸಾಧ್ಯವಿದ್ದರೂ, ದೇವರು ಕೋಪಕ್ಕೆ ಬದಲಾಗಿ ಆ ತಪ್ಪು ಮಾಡಿದ ಜನರ ಮೇಲೆ ತನ್ನ ಕನಿಕರವನ್ನು ತೋರಲು ಆತನು ಇಷ್ಟಪಡುತ್ತಾನೆ. ಮನುಷ್ಯನ ಚರಿತ್ರೆಯುದ್ದಕ್ಕೂ ನಾವು ಇದನ್ನು ನಾನಾ ಘಟನೆಗಳಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಹಾಗಾದರೆ ದೇವರ ತನ್ನ ಕೋಪವನ್ನು ಆತನು ತನ್ನಿಂದ ಹೊರಡಿಸುವುದಕ್ಕೆ ಮೊದಲು ದೇವರ ಕನಿಕರವನ್ನು ಎಳಕೊಳ್ಳುವ ಜನಕೂಟ ಇದೆಯೋ ಎಂಬುದಾಗಿ ದೇವರು ಹುಡುಕುತ್ತಾನೆ. ಹಾಗೆ ಈ ವಚನದಲ್ಲಿ ದೇವರು ಹುಡುಕುವಾಗ ದೇವರಿಗೆ ಅದು ಸಿಗಲಿಲ್ಲ. ಆ ವಚನಕ್ಕೆ ತಿರುಗಿ ನಾವು ಬರೋಣ. ನಾನು ದೇಶವನ್ನು ಹಾಳು ಮಾಡದಂತೆ. ಕೋಪವನ್ನು ಎಳಕೊಂಡ ಜನರಿದ್ದಾರೆ. ಅದರ ನಿಮಿತ್ತ ಈಗ ದೇವರು ದೇಶವನ್ನು ಹಾಳು ಮಾಡಬೇಕಾಗ್ತದೆ. ಅದು ದೇವರು ಇಲ್ಲಿ ಹೇಳ್ಕೊಳ್ತಿದ್ದಾನೆ, ನಾನು ದೇಶವನ್ನು ಹಾಳು ಮಾಡದಂತೆ. ಈಗ ದೇವರಿಗೆ ಬೇಕಾದದ್ದೇನು? ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿ ಹುಡುಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಹಾಗಾಗಿ 31ರಲ್ಲಿ ಆತನು ಹೇಳ್ತಾನೆ, ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಕ್ಷಾಗ್ನಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಇದು ಕರ್ತನಾದ ಯೆಹೋವನ ನುಡಿ. ಜನರು ತಪ್ಪು ಮಾಡಿದ್ದಾರೆ, ದೇವರ ಕೋಪವನ್ನು ಎಳ್ಕೊಂಡಿದ್ದಾರೆ. ಈಗ ದೇವರ ನ್ಯಾಯ ತೀರ್ಪು ಪ್ರಕಟವಾಗಲೇಬೇಕು. ಆದರೂ ಅದರ ನಡುವೆ ದೇವರು ತಾಳ್ಮೆ ತೆಗೆದುಕೊಂಡು ತನ್ನ ದೀರ್ಘಶಾಂತಿಯಿಂದ ಕೋಪವನ್ನು ತೋರಿಸುವುದಕ್ಕೆ ಆತುರ ಪಡದೆ, ಒಂದು ವೇಳೆ ತಾನು ನೇಮಿಸಿಕೊಂಡ ಜನರಲ್ಲಿ ಯಾರಾದರೂ ವಿಜ್ಞಾಪಿಸುವವರು ಇದ್ದಾರೋ, ಹಾಗಾದರೆ ಇಲ್ಲಿ ಪೌಳಿಗೋಡೆ ಎನ್ನುವಂಥ ವಿಚಾರವನ್ನು ಕರ್ತನು ಮಾತನಾಡ್ತಾನೆ. ಅಲ್ಲಿ ಹೇಳ್ತಾನೆ, ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ. ಹಾಗಾದರೆ ಪೌಳಿಯ ಒಡಕು ಎಂಬುದಾಗಿ ಹೇಳುವಾಗ ಅದು ಕೋಟೆ ನಿರ್ಮಾಣದಲ್ಲಿ ಕಟ್ಟಲ್ಪಟ್ಟ ಗೋಡೆ. ಈಗ ಆ ಗೋಡೆಯು ಸೀಳಿದೆ, ಕಂದರ ಉಂಟಾಗಿದೆ, ಅಂತರ ಉಂಟಾಗಿದೆ. ಆ ಗೋಡೆ ಒಂದು ವೇಳೆ ಸೇರಿಕೊಂಡದ್ದು ಹೀಗೆ ಅದು ಬೇರ್ಪಾಟಾಗಿದೆ. ಅದರರ್ಥ ದೇವರು ಮನುಷ್ಯರ ನಡುವೆ ಇದ್ದ ಐಕ್ಯತೆ ದೂರವಾಗಿದೆ. ಹಾಗಾದರೆ ಪೌಳಿಯ ಒಡಕಿನಲ್ಲಿ ನಿಲ್ಲಬೇಕಾದ ಮನುಷ್ಯ ಯಾರು? ಈತನು ದೇವರಿಗೂ ಈ ಜನರಿಗೂ ಅಂಟಿಕೊಂಡ ಮನುಷ್ಯ. ಹಾಗಾಗಿ ಅವರಿಬ್ಬರ ನಡುವೆ ನಿಂತು ಈ ದೇವರು ದೇವರ ಓಲೈಕೆ ಜನರ ಕಡೆಗೆ ಬರುವಂತೆಯೂ ಜನರ ಮನಸ್ಸು ದೇವರ ಕಡೆಗೆ ಬರುವಂತೆಯೂ ಮಧ್ಯದಲ್ಲಿ ನಿಲ್ಲುವ ಮನುಷ್ಯ. ಹಾಗಾಗಿ ದೇವರು ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ಅದರ ಅರ್ಥ ದೇವರ ಮತ್ತು ಮನುಷ್ಯರ ನಡುವಿನ ಬಾಂಧವ್ಯವನ್ನ ಒಂದು ಮಾಡುವ ವ್ಯಕ್ತಿ ಯಾರಾದರೂ ಇದ್ದಾರೋ ಎಂಬುದಾಗಿ ದೇವರು ಹುಡುಕ್ತಿದ್ದಾನೆ. ಹಾಗಾಗಿ ಇದರ ನಡುವೆ ಕಾಣುವಂಥದ್ದೇ ವಿಜ್ಞಾಪನ ಸೇವೆ. ಮುಂದೆ ನಾವು ಇನ್ನು ಬೇರೆ ದಿನಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಈ ವಿಜ್ಞಾಪಿಸುವ ಜನರು ನಿಂತು ದೇವರ ಕನಿಕರವನ್ನ ಬೇಡುವವರು. ದೇವರ ಕೋಪ ಬೇಡ, ದೇವರೇ ನಿನ್ನ ಕನಿಕರ ಬೇಕು ಎಂಬುದಾಗಿ ಬೇಡುವವರು. ನನ್ನ ಜನರನ್ನು ತಳ್ಳಿಬಿಡಬೇಡ, ಅವನ್ನ ತಿರುಗಿ ಸೇರಿಸಿಕೋ ಎಂಬುದಾಗಿ
ಮೊರೆ ಇಡುವವರು. ಇದು ದೇವರ ಅಗತ್ಯತೆ. ಹಾಗಾದರೆ ಪಾಪ ಮಾಡಿದ ಜನರು, ದೇವರ ಕೋಪಕ್ಕೆ ಗುರಿಯಾದ ಜನರು, ಶಾಪವನ್ನು ಬರಮಾಡಿಕೊಂಡ ಜನರು, ದೇವರಿಂದ ಬೇರ್ಪಟ್ಟ ಜನರು, ಹಾಗಾದರೆ ಈಗ ದೇವರು ಮತ್ತು ಮನುಷ್ಯರ ನಡುವೆ, ಹಾಗಾಗಿ ದೇವದೂತರು ಹಾಡಿದ ಹಾಡನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನು ಹುಟ್ಟಿದಾಗ ದೇವದೂತರು ಕುರುಬರ ಬಳಿಗೆ ಬಂದು ಹಾಡಿದ ಅಂತ ಹಾಡು, ಮೇಳಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರವರಿಗೆ ಒಲಿಯುತ್ತಾನೆ. ಹಾಗಾದರೆ ಯಾವಾಗ ಒಲಿಯುತ್ತಾನೆ? ಯೇಸು ಕ್ರಿಸ್ತನು ಕೊಲೊಸೆ 1:20 ಪ್ರಕಾರ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಲ್ಲಿ ಆತನು ದೇವರ ಮನುಷ್ಯರೊಂದಿಗೆ ಸಮಾಧಾನವಾದ. ಹಾಗಾದರೆ ಇದು ದೇವರ ಅಗತ್ಯತೆ. ಮನುಷ್ಯರು ಈ ಕಾರ್ಯಕ್ಕೆ ಸಿಕ್ಕದೆ ಹೋದಾಗ ದೇವರೇ ಭೂಮಿಗೆ ಮನುಷ್ಯನಾಗಿ ಬಂದು ಈ ಕಾರ್ಯವನ್ನು ನೆರವೇರಿಸಿದ್ದಾನೆ, ಪೂರೈಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಸಭೆಯು ಭೂಮಿ ಮೇಲೆ ಸ್ಥಾಪಿಸಲ್ಪಟ್ಟ ಮೇಲೆ ದೇವರು ಈ ಪ್ರಾಮುಖ್ಯವಾದ ಜವಾಬ್ದಾರಿಯನ್ನು ಕ್ರಿಸ್ತನ ಸಭೆಯ ಅಂಗಗಳಾಗಿರುವಂಥ ನಮಗೆ ಇದನ್ನು ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಕಾರಣಗಳನ್ನ ಕೊಡದೆ, ತಪ್ಪಿಸಿಕೊಳ್ಳದೆ, ನುಣುಚಿಕೊಳ್ಳದೆ ಈ ಸೇವೆಗೆ ನಮ್ಮನ್ನು ಅವಶ್ಯವಾಗಿ ಒಪ್ಪಿಸಿಕೊಡಬೇಕು. ದೇವರು ನಮಗೆ ಯಾರಿಗೆಲ್ಲ ಪ್ರಾರ್ಥಿಸ್ಲಿಕ್ಕೆ ಹೇಳ್ತಾನೆ ಅವರಿಗಾಗಿ ನಾವು ಪ್ರಾರ್ಥಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅದು ಈ ಪ್ರಾರ್ಥನೆಯಲ್ಲಿ ನಾವು ತೊಡಗಿಸಿಕೊಳ್ಳಲೇಬೇಕು. ದೇವರು ಇದನ್ನು ನಮ್ಮಿಂದ ಬಯಸ್ತಿದ್ದಾನೆ. ಪ್ರೇರಿತ ದೊಡ್ಡ ಅಗತ್ಯತೆ. ಈ ದಿನ ನಾವು ಈ ವಾಕ್ಯದ ಪ್ರಕಾರ ದೇವರನ್ನು ಹುಡುಕಿದಾಗ ಯಾರು ಸಿಕ್ಕಲಿಲ್ಲ ಎಂಬುದಾಗಿ ಹೇಳ್ತಿದ್ದಲ್ಲ, ಈಗ ನಾನು ನನ್ನ ಪಟ್ಟಣಕ್ಕಾಗಿ, ನನ್ನ ರಾಜ್ಯ ದೇಶಕ್ಕಾಗಿ, ನಶಿಸ್ತಿರುವ ಆತ್ಮಗಳಿಗಾಗಿ, ನಿನ್ನನ್ನು ಕಂಡುಕೊಳ್ಳದ ಜನರು, ನಿನ್ನಿಂದ ಬೇರ್ಪಟ್ಟ ಜನರು ತಿರುಗಿ ನಿನ್ನೊಂದಿಗೆ ಒಂದಾಗುವುದಕ್ಕಾಗಿ ನಾನು ಅವರಿಗಾಗಿ ವಿಜ್ಞಾಪಿಸುವುದಕ್ಕೂ ಸ್ವಾರ್ಥ ಸೇವೆ ಮಾಡುವುದಕ್ಕೂ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ನಾವು ಒಪ್ಪಿಸಿಕೊಡುವಂಥ ಕಾಲವಿದು, ಸಮಯವಿದು. ನಾವು ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನ ವಿಜ್ಞಾಪನೆ ಸೇವೆ ಅಗತ್ಯತೆಯ ಈ ವಾಕ್ಯದ ಮೂಲಕ ನೀನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ. ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವಂಥ ಸೇವೆ ಏನೆಂಬುದನ್ನು ತೋರ್ಪಡಿಸಿದ್ದಿ. ಕರ್ತನೆ, ನಿನ್ನಿಂದ ಅಗಲಿ ದೂರವಾಗಿರುವ ಜನರು, ನಿನ್ನನ್ನು ಬಿಟ್ಟು ಬಿಟ್ಟ ಜನರು ತಿರುಗಿ ನಿನ್ನೊಂದಿಗೆ ಒಂದಾಗುವಂತೆ, ಕರ್ತನೆ ನೀನು ಮನುಷ್ಯರೊಂದಿಗೆ ಸಮಾಧಾನ ಸ್ಥಿತಿಗೆ ಬರಲಿಕ್ಕಾಗುವಂತೆ, ನೀನು ಜನರನ್ನು ನಿನ್ನ ಜನರ ಮೇಲೆ ಕರ್ತನೆ ನಿನ್ನ ಒಲುಮೆನ ನೀನು ತೋರಿಸುವಂತೆ, ಜನರ ಹೃದಯ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ಅವರು ಮಾನಸಾಂತರ ಪಡುವಂತೆ, ಕರ್ತನೆ ಇದಕ್ಕಾಗಿ ವಿಜ್ಞಾಪಿಸುವವರು ಜನರಿಗಾಗಿ ವಿಜ್ಞಾಪಿಸಿ ಅವರಿಗೆ ಸ್ವಾರ್ಥ ಸಾರುವಂಥ ಈ ಸೇವೆಯನ್ನು ಕರ್ತನೆ ನೀನು ನಮಗೆ ಈ ದಿನ ಕೊಟ್ಟಿರುವಲ್ಲಿ, ಕರ್ತನಾದ ಯೇಸುವೆ ಈ ಸೇವೆಯನ್ನು ನೀನು ನಮಗೆ ಮಾಡಿ ತೋರಿಸಿರುವಲ್ಲಿ, ಕರ್ತನೆ ಈ ದಿನ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮಗೆ ಕರ್ತನೆ ಈ ಒಂದು ಸೇವೆಯಲ್ಲಿ ನಮ್ಮನ್ನು ಪ್ರತಿಷ್ಠೆಪಡಿಸಿ ನಮ್ಮನ್ನು ಮುಂದಕ್ಕೆ ನಡೆ. ಅನುದಿನವೂ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ನಾವು ವಿಜ್ಞಾಪಿಸುವವರಾಗಿ ಕಾಣಿಸಿಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ಒದಗಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನಗೇ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.